ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಸೋಮವಾರ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ಗಂಟೆ ಒಂದಾಗ್ತಾ ಬಂತು. ನಮ್ಮದು ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗ್ತುಂಟು. ಈಗ ಇದು ಹೊಸ ಡೋರ್ ಹಾಗಿದ್ರದ್ದು ಎಲ್ಲ ಇಲ್ಲಿ ಇದು ಮಡಿ ಹಾಕಿದ್ದಾರೆ. ಈಗ ಹಳೆ ಡೋರ್ ಹೋಯಿತು. ಇದು ಡೋರು ನಂದು ಸರಿ ಇರಲಿಲ್ಲ, ಹಾಗೆ ಅದನ್ನು ಮಾಡ್ತಿದ್ದಾರೆ. ಆಗಲೇ ಮಾಡ್ತೇನೆ ನಾನು ಅದೊಂದು ಬೆಳಿಗ್ಗೆ ಬಂದ್ಯಾರ ಅವರು, ಇನ್ನೂ ಸಹ ಆಗಲಿಲ್ಲ. ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಇದರದೆಲ್ಲ ಇದು ಉಂಟು ಅಂತ ಸರಿ ಕೂತ್ಕೊಳ್ಳೋದಿಲ್ಲ, ಇಲ್ಲಿ ಟೈಲ್ಸ್ ಎಲ್ಲ ಸರಿ ಇಲ್ಲ ಅಂತೆ. ಹಾಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅದನ್ನೆಲ್ಲ ಈಗ ಮಾಡಿ ಆಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಗೋದಷ್ಟೇ. ಮತ್ತೆ ನಂದು ಇವತ್ತು ಹೋಗೋ ಬ್ಲಾಗ್ ಅಂದರೆ ಎದ್ದು ನಾನು ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಿದ್ದೇನೆ ಗೊತ್ತಿಲ್ಲ, ಬಟ್ ಇವತ್ತು ಲೈವ್ ಆಗಬೇಕಿತ್ತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ. ಅದು ಡೌಟ್ ಇವತ್ತು ಸಂಜೆ ಒಳಗೆ ಆಗೋದು ಅಪ್ಲೋಡ್ ಮಾಡಲಿಕ್ಕೆ, ಯಾಕಂದರೆ ಅದರದ್ದು ಎಡಿಟಿಂಗ್ ಆಗಲಿಲ್ಲ. ನೋಡ್ಬೇಕು ಎಷ್ಟು ಗಂಟೆಗೆ ಎಡಿಟ್ ಆಗ್ತದೆ, ಎಷ್ಟು ಗಂಟೆಗೆ ನಾನು ಆ ವ್ಲಾಗನ್ನು ಲೈವ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಲೈವ್ ನೀವು ನೋಡಿರ್ತೀರಿ. ಹಾಗೆ ಇನ್ನು ಕೆಳಗೆ ಹೋಗೋದು, ಕೆಳಗೆ ಈಗ ಸೋಯಾ ಮಾಡಬೇಕು. ಹಾಗೆಯೇ ಇನ್ನೊಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ, ಅದು ನೋಡುವ ಎಂತ ಅಂತ. ಅದರದ್ದು ನಾನು ಯಾವಾಗಾದ್ರೂ ಒಮ್ಮೆ ಹೇಳ್ತೇನೆ, ಬಟ್ ಈಗಕ್ಕೆ ಸದ್ಯಕ್ಕೆ ಅದಕ್ಕೆ ಸಹ ಫೋಕಸ್ ಮಾಡಬೇಕು. ಇದಕ್ಕೆ ಸಹ ನೋಡುವ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ. ಇವತ್ತು ನಾನು ಫಸ್ಟಿಗೆ ಇವತ್ತು ಚಿಕ್ಕ ವ್ಲಾಗ್ ನೋಡುವ ಎಷ್ಟೆಲ್ಲ ಆಗ್ತದೆ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿಡ್ತೇನೆ. ಮತ್ತು ಎಡಿಟಿಂಗ್ ಮಾಡಲಿಕ್ಕುಂಟು. ಹೇಗೆ ಆಗ್ತದೆ ಅದೆಲ್ಲ ಆದ ನಂತರ ಹೇಳ್ತೇನೆ. ಎಂತ ಮಾಡ್ತಿದ್ದೀರಿ ನೀವು? ಇದೆಂತ ಉತ್ಸವ ನಿನ್ನೆದ? ಹಾಗೆ ಇನ್ನೇನು ಸೋಯಾ ಫ್ರೈ ಮಾಡಲಿಕ್ಕೆ ಉಂಟು, ಅದನ್ನು ಮಾಡಬೇಕು ಅಷ್ಟೇ, ಬೇರೆ ಎಂತಿಲ್ಲ. ಪನ್ನೀರ್ ಉಂಟು, ಅದು ನೋಡುವ ಈಗ. ಅದು ನೋಡುವ ಅದೇ ಮತ್ತೆ ಯಾವಾಗ ನೋಡುವ, ಇನ್ನೂ ಉಂಟಲ್ಲ, ಟೈಮ್ ಉಂಟಲ್ಲ. ಯಾವುದು ಬೇಡ ಹಂಗೆ ಸೋಯಾ ಮಾಡುವ. ಹಾಗೆ ಮಾಡ್ತಾನೆ ಮತ್ತೆ ಅಲ್ಲ ಮಾಡಿ ಅದು ಸಿಗ್ತೀನಿ. ನಾನು ಆಗ ಅದು ಲಾಸ್ಟ್ ಇದು ಮಾಡಿದೆ. ಆನಂತರ ಊಟ ಎಲ್ಲ ಆಗಿ ಮತ್ತೆಂತ ಮತ್ತೆ ಮೇಲೆ ಬಿದ್ದೆ. ಇದೆಲ್ಲ ವರ್ಕ್ ಮಾಡ್ತಾಯಿದ್ದೆ, ಅದು ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಚೆಂದಾಗಿದೆ. ಬಟ್ ಅದೇ ಬೇರೆ ಎಂತ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಫ್ರೈ ಮಾಡಿ ಮತ್ತು ಊಟ ಮಾಡೋಕೆ ಸೆಲೆಕ್ಟ್ ಇತ್ತು. ಅವರೆಲ್ಲ ಬಂದಿದ್ರಲ್ಲ, ಹಾಗೆ ಇಲ್ಲಿ ಇಲ್ಲದಿದ್ದರೆ ಆಗೋದಿಲ್ಲ. ಹಾಗೆ ಅದೆಲ್ಲ ಮಾಡಿ ಆಗೋಕೆ ಟೈಮ್ ಆಯಿತು. ಬೇರೆ ಎಂತ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿದ್ದು ತುಂಬ ಚಿಕ್ಕ ವ್ಲಾಗ್. ಇನ್ನೊಂದು ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಉಂಟು, ಅದು ಆಗಲಿಲ್ಲ. ಅದನ್ನು ರಪ ಮಾಡಬೇಕು. ಹಾಗೆಯೇ ಫೈನಲಿ ನನ್ನ ಡೋರ್ ರಿಪೇರಿ ಆಗಿದೆ. ಅಂದರೆ ರಿಪೇರಿ ಅಲ್ಲಿ ಇಡೀ ರಿಪ್ಲೇಸ್ ಆಗಿದೆ, ಚಂದದಲ್ಲಿ ಆಗಿದೆ. ಇನ್ನು ಅದಕ್ಕೆ ಪೇಂಟ್ ಕೊಡಲಿಕ್ಕೆ ಮಾತ್ರ ಬಾಕಿ ಇರೋದು. ಚಂದ ಫುಲ್ ಫಿನಿಶ್ಡ್ ಮಾಡಿ ಕೊಟ್ಟಿದ್ದಾರೆ. ಈಗ ಎಷ್ಟು ಚಂದ ಆಗಿದೆ, ಎಷ್ಟು ಚಂದ ಅಂದರೆ ಇಲ್ಲಿ ಎಲ್ಲಿ ಸಹ ಗ್ಯಾಪ್ ಇಲ್ಲ. ಇಲ್ಲದೆ ಮುಂಚೆ ಇಲ್ಲೆಲ್ಲ ತುಂಬ ಗ್ಯಾಪ್ ಇರ್ತಿತ್ತು. ಇಲ್ಲೊಂದು ಸ್ವಲ್ಪ ಉಂಟು, ಯಾಕಂದರೆ ಅದು ಟೈಲ್ಸ್ ಅಷ್ಟಿದ್ದಿಲ್ಲ. ಬಟ್ ಸೂಪರ್ ಆಗಿದೆ. ಫೈನಲಿ ನನ್ನ ಡೋರ್ ಅಂತ ಆಯಿತು. ಹಾಗೆ ಇದರಲ್ಲೇ ಕೆಲಸ ಹೋಯ್ತು. ಇದಿಲ್ಲ ಸಾಧಾರಣ ಇದನ್ನು ಮಾಡಲಿಕ್ಕೆ ಇದೊಂದು 15 ಮಿನಿಟ್ಸ್ ಕೆಲಸ. ಬಟ್ ತುಂಬ ಪ್ರಾಬ್ಲಮ್ ಇತ್ತು, ಆದ ಕಾರಣ ಒಂದು ಅರ್ಧ ದಿವಸ ಹೋಯಿತು. ಸೊ ಅದರಲ್ಲೇ ಟೈಮ್ ಹೋಯ್ತು. ಹಾಗೆ ನನಗೆ ಸಹ ಎಂತ ಬ್ಲಾಗ್ ಮಾಡಲಿಕ್ಕಾಗಲಿ. ಇಲ್ಲಿ ಬಂದು ಮಾಡುವಂಥದ್ದು ಸಹ ಅಲ್ಲ, ಇಲ್ಲ ನಾನು ಮೇಲೆ ಇಡ್ತೇನೆ ಅಥವಾ ಎಂಥ ಎಡಿಟಿಂಗ್ ಎಲ್ಲ ಮಾಡ್ತಿದ್ದೆ. ಬಟ್ ಇವತ್ತು ಅದು ಆಗಲಿಲ್ಲ. ಹಾಗೆ ಈಗ ಗಂಟೆ 5:15 ಆಗ್ತಾ ಬಂತು. ರಪ್ಪ ಈಗ ಇದೆಲ್ಲ ಮಾಡಿ ಇನ್ನು ಈ ವ್ಲಾಗನ್ನು ಎಂಡ್ ಮಾಡಿ ಮತ್ತೆ ಆ ವ್ಲಾಗನ್ನು ಎಡಿಟ್ ಮಾಡಿ ಈ ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆಲ್ಲ ಕತೆ. ಸೊ ಅದೇ ಚಿಕ್ಕ ವ್ಲಾಗ್, ಜಸ್ಟ್ ಇನ್ಫಾರ್ಮೇಷನ್, ಜಸ್ಟ್ ಅಪ್ಡೇಟ್ ಕೊಡಲಿಕ್ಕೆ ನಾನು ಇವತ್ತು ವ್ಲಾಗ್ ಮಾಡಿ. ಸೊ ಇದಾಗಿತ್ತು ಈ ವ್ಲಾಗ್. ನಾಳೆ ಸಿಗ್ತೇನೆ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ದೊಡ್ಡ ವಿಡಿಯೋದಲ್ಲಿ ಸಿಕ್ಕುವ, ಆದಷ್ಟು ದೊಡ್ಡ ವಿಡಿಯೋ ಮಾಡ್ತೇನೆ ಅಂತೇಳಿ ನನ್ನ ಅನಿಸಿಕೆ. ನೋಡುವ ಹೇಗಾಗ್ತದೆ. ಸೊ ಸಿಗ್ತೇನೆ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಬೇರೆ ವಿಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಬಾಯ್.